ನಯಾಗರ ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಅದು ಯಾವ ಜಿಲ್ಲೆಯಲ್ಲಿ ಇದೆ ಎಂಬುದು ನಿಮಗೆ ಗೊತ್ತೇ? ಇತಿಹಾಸದಿಂದಲೇ ಈ ಒಂದು ಜಿಲ್ಲೆ ಶೂರರು, ಗಂಡೆದೆಯ ಕೆಚ್ಚೆದೆಯ ವೀರರು ಹಾಗೂ ಪುಟ್ಟ ಹೋರಾಟಗಾರರ ನಾಡೆಂದೇ ಪ್ರಸಿದ್ಧಿಯಾಗಿದೆ. ಕೆಚ್ಚೆದೆಯ ನಾಡು ಎಂದು ಈ ಜಿಲ್ಲೆಗೆ ಹೇಳಲಾಗುತ್ತದೆ. ಹತ್ತಿ ಕಾರ್ಖಾನೆಗೆ ಪ್ರಸಿದ್ಧವಾಗಿರುವ ಈ ಜಿಲ್ಲೆ ಏಷ್ಯಾ ಖಂಡದಲ್ಲಿಯೇ ಪ್ರಪ್ರಥಮವಾಗಿ ಹತ್ತಿ ಕಾರ್ಖಾನೆ ಆರಂಭವಾದ ಸ್ಥಳವೇ ಇದು. ಹಾಗೆಯೇ ಈ ಒಂದು ಜಿಲ್ಲೆ ಸ್ವಾತಂತ್ರ್ಯ ಹೋರಾಟಗಾರರ ನಾಡೆಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಕ್ರಾಂತಿಕಾರಿ ವೀರ ಹುಟ್ಟಿದ ದಿನವೇ ಗಣರಾಜ್ಯ ದಿನ ಹಾಗೂ ಮರಣ ಹೊಂದಿದ ದಿನವೇ ಸ್ವಾತಂತ್ರ್ಯ ದಿನ. ಇದುವೇ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿ. ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ವೀರ ವನಿತೆಯಾಗಿ ಹೋರಾಡಿದ ಕಿತ್ತೂರು ಚೆನ್ನಮ್ಮನ ಬೀಡಿದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಹಾಗೂ ಎರಡನೆಯ ರಾಜಧಾನಿ ಎಂದು ಈ ಜಿಲ್ಲೆಗೆ ಹೇಳಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ನಾನು ಯಾವ ಜಿಲ್ಲೆಯ ಬಗ್ಗೆ ಹೇಳ ಹೊರಟಿದ್ದೇನೆ ಎಂಬುದು ತಿಳಿದಿರುತ್ತದೆ. ಹೌದು ಸ್ನೇಹಿತರೆ, ಕುಂದಾನಗರಿ ಎಂದೇ ಕರೆಯಿಸಿಕೊಳ್ಳುವ ಬೆಳಗಾವಿ ಜಿಲ್ಲೆಯ ಭೌಗೋಳಿಕ, ಐತಿಹಾಸಿಕ, ಸಾಂಸ್ಕೃತಿಕ, ಪ್ರಾಕೃತಿಕ ಹಾಗೂ ಇನ್ನಿತರ ವೈವಿಧ್ಯಮಯ ವಿಷಯಗಳ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನದಾಗಿ ಯೂಟ್ಯೂಬ್ ನಲ್ಲಿ ಮುಂದುವರಿಯಲು ಸಹಾಯವಾಗುತ್ತದೆ. ನಿಮ್ಮ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ. ಭೌಗೋಳಿಕ ಮಾಹಿತಿ: ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಉತ್ತರ ಪಶ್ಚಿಮ ಭಾಗ ಅಂದರೆ ವಾಯುವ್ಯದಲ್ಲಿದೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಗಡಿಯಾಗಿರುವುದರಿಂದ ಬೆಳಗಾವಿಯನ್ನು ಗಡಿನಾಡು ಅಥವಾ ಬಾರ್ಡರ್ ಸಿಟಿ ಎಂದು ಕರೆಯಲಾಗುತ್ತದೆ. ಬೆಳಗಾವಿಯು 13,400 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆಯು ಒಟ್ಟು 15 ತಾಲೂಕುಗಳನ್ನು ಹೊಂದಿದೆ. ಬೆಳಗಾವಿ, ಅಥಣಿ, ಬೈಲಹೊಂಗಲ್, ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ರಾಯಭಾಗ, ರಾಮದುರ್ಗ, ಸವದತ್ತಿ, ಖಾನಾಪುರ, ಕಿತ್ತೂರು, ನಿಪ್ಪಾಣಿ, ಕಾಗವಾಡ, ಮುದಲಗಿ ಹಾಗೂ ಯರಗಟ್ಟ. ಬೆಳಗಾವಿ ಜಿಲ್ಲೆಯನ್ನು 3 ಉಪವಿಭಾಗಗಳಾಗಿ ವಿಭಜಿಸಲಾಗಿದೆ. ಅವು ಬೆಳಗಾವಿ ವಿಭಾಗ, ಚಿಕ್ಕೋಡಿ ವಿಭಾಗ ಹಾಗೂ ಬೈಲಹೊಂಗಲ ವಿಭಾಗ. ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯ ಅತಿ ದೊಡ್ಡ ತಾಲೂಕಾಗಿದೆ. ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲೆಯ ಅತಿ ಸಣ್ಣ ತಾಲೂಕಾಗಿದೆ. ಈಗ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳು ಬೆಳಗಾವಿಯನ್ನು ಹೇಗೆ ವಿಶೇಷವಾಗಿಸಿದೆ ಎಂಬುದನ್ನು ನೋಡೋಣ. ಮೊದಲನೆಯದು ಬೆಳಗಾವಿ ತಾಲೂಕು. ಜಿಲ್ಲಾ ಕೇಂದ್ರವಾಗಿದ್ದು ಅತಿ ದೊಡ್ಡ ಕಟ್ಟಡವಾಗಿರುವ ಸುವರ್ಣ ವಿಧಾನಸೌಧ ಇರುವುದು ಇಲ್ಲಿ. ಪ್ರಮುಖ ಶೈಕ್ಷಣಿಕ, ಕೈಗಾರಿಕಾ ಮತ್ತು ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ಸೇನಾ ಶಿಬಿರವೂ ಇದ್ದು ಬೆಳಗಾವಿಯನ್ನು ಮಿಲಿಟರಿ ಕ್ಯಾಂಟೋನ್ಮೆಂಟ್ ಸಿಟಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಏಕೆಂದರೆ ಇಲ್ಲಿ 19ನೇ ಶತಮಾನದಿಂದ ಅಂದರೆ ಬ್ರಿಟಿಷರ ಕಾಲದಿಂದಲೇ ಇಲ್ಲಿ ಕ್ಯಾಂಟೋನ್ಮೆಂಟ್ ಅಂದರೆ ಸೇನಾ ಶಿಬಿರ ನಿರ್ಮಿಸಲಾಗಿತ್ತು. ಇಂದಿಗೂ ಸಹ ಸೈನಿಕರಿಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಬೆಳಗಾವಿಯಲ್ಲಿನ ಸೇನಾ ಶಿಬಿರವು ದಕ್ಷಿಣ ಭಾರತದ ಪ್ರಮುಖ ಸೇನಾ ಶಿಬಿರವಾಗಿದೆ. ಕರ್ನಾಟಕದ ಅತಿ ದೊಡ್ಡ ನದಿಯಾಗಿರುವ ಕೃಷ್ಣಾ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತದೆ. ಹೀಗಾಗಿ ಬೆಳಗಾವಿಯು ಕೃಷಿ ಪ್ರಧಾನ ಜಿಲ್ಲೆಯೂ ಹೌದು. ಸಕ್ಕರೆ, ಕಬ್ಬು, ಜೋಳ, ಗೋಧಿ ಮೊದಲಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಹಾಗೆ ಅತಿ ಹೆಚ್ಚಾಗಿ ಹತ್ತಿಯನ್ನು ಸಹ ಇಲ್ಲಿ ಬೆಳೆಯಲಾಗುತ್ತದೆ. ಇದರಿಂದಲೇ ಹತ್ತಿ ಕಾರ್ಖಾನೆಗಳು ಇಲ್ಲಿ ಹೆಚ್ಚಾಗಿ ಇವೆ. ಏಷ್ಯಾ ಖಂಡದಲ್ಲಿಯೇ ಪ್ರಪ್ರಥಮ ಬಾರಿಗೆ ಹತ್ತಿ ಕಾರ್ಖಾನೆ ಆರಂಭವಾದದ್ದು ಇಲ್ಲಿಯೇ. ಬೈಲಹೊಂಗಲ ತಾಲೂಕು ಸ್ವಾತಂತ್ರ್ಯ ಹೋರಾಟದ ನೆನಪನ್ನು ತರಿಸುವ ಈ ಸ್ಥಳವು ರಾಣಿ ಚೆನ್ನಮ್ಮನ ಸಮಾಧಿ. ಜೋಳ ಮತ್ತು ಹತ್ತಿಯನ್ನು ಈ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಚಿಕ್ಕೋಡಿ ತಾಲೂಕು ನದಿ ತೀರ ಪ್ರದೇಶವಾಗಿರುವುದರಿಂದ ಸಕ್ಕರೆ, ಕಬ್ಬು ಹಾಗೂ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ. ಸಕ್ಕರೆ ಮತ್ತು ಹಾಲು ಉತ್ಪಾದನಾ ಕೈಗಾರಿಕೆಗಳನ್ನು ಇಲ್ಲಿ ಕಾಣಬಹುದು. ಹಾಲು ಉತ್ಪಾದನಾ ಕೈಗಾರಿಕೆಗಳಿಂದ ವ್ಯಾಪಾರ ಕೇಂದ್ರವೂ ಆಗಿದೆ. ಗೋಕಾಕ್ ತಾಲೂಕು ನದಿ ಮತ್ತು ಬೆಟ್ಟಗಳಿಂದ ಆವೃತವಾಗಿರುವ ಸುಂದರ ಪ್ರದೇಶ. ಕೃಷ್ಣಾ ನದಿಯ ಉಪನದಿಗಳು ಮಲಪ್ರಭಾ ನದಿ ಮತ್ತು ಘಟಪ್ರಭಾ ನದಿ. ಇದರಲ್ಲಿ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗುವ ಗೋಕಾಕ್ ಜಲಪಾತವು ಭಾರತದ ನಯಾಗರ ಎಂದೇ ಕರೆಯಿಸಿಕೊಳ್ಳುತ್ತದೆ. ಹೀಗಾಗಿ ಗೋಕಾಕ್ ತಾಲೂಕು ಪ್ರಕೃತಿ ಸೌಂದರ್ಯ ಮತ್ತು ಪ್ರವಾಸೋದ್ಯಮದಿಂದ ಅತ್ಯಂತ ಹೆಚ್ಚಿನ ಆರ್ಥಿಕತೆಯನ್ನು ಹೊಂದಿದೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಗೋಕಾಕ್ ತಾಲೂಕನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸುವ ವಿಷಯದ ಕುರಿತು ಒಂದು ವಿಡಿಯೋ ಮಾಡಿರುವೆನು. ಅದರ ಲಿಂಕ್ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಅದನ್ನು ವೀಕ್ಷಿಸುವುದರ ಮೂಲಕ ಗೋಕಾಕ್ ತಾಲೂಕು ಪ್ರತ್ಯೇಕ ಜಿಲ್ಲೆಯಾದರೆ ಅದರಿಂದ ಆಗುವ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಬಹುದು. ಹುಕ್ಕೇರಿ ತಾಲೂಕು ಶಂಕೇಶ್ವರವು ಪ್ರಮುಖ ಪಟ್ಟಣವಾಗಿದ್ದು ಸಕ್ಕರೆ, ಕಬ್ಬು ಹಾಗೂ ತರಕಾರಿಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ತರಕಾರಿಗಳನ್ನು ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೂ ವಿತರಣೆ ಮಾಡಲಾಗುತ್ತದೆ. ರಾಮದುರ್ಗ ತಾಲೂಕು ಬೆಟ್ಟ ಪ್ರದೇಶ ಮತ್ತು ಒಣ ಭೂಮಿಯನ್ನು ಹೊಂದಿರುವ ರಾಮದುರ್ಗ
ತಾಲೂಕಿನಲ್ಲಿ ರಾಮದುರ್ಗ ಕೋಟೆ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಈ ಸವದತ್ತಿ ತಾಲೂಕು ಬೆಟ್ಟ ಮತ್ತು ಸಮತಟ್ಟು ಪ್ರದೇಶವನ್ನು ಹೊಂದಿದ್ದು ಜೋಳ, ಹತ್ತಿ ಮತ್ತು ಕಡಲೆ ಬೆಳೆಯನ್ನು ಬೆಳೆಯಲಾಗುತ್ತದೆ. ಸವದತ್ತಿ ಯಲ್ಲಮ್ಮನ ದೇವಾಲಯವು ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮಹತ್ವದ ಸ್ಥಳವಾಗಿದ್ದು ಉತ್ತರ ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಕರ್ನಾಟಕ ಬೇರೆ ರಾಜ್ಯದಿಂದ ದೇಶ ವಿದೇಶದಿಂದಲೂ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ವರ್ಷದಲ್ಲಿ 7 ಬಾರಿ ಜಾತ್ರೆ ನಡೆಯುವ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಕುರಿತಾಗಿ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಸಹ ಸವದತ್ತಿ ಯಲ್ಲಮ್ಮ ತಾಯಿಯ ಭಕ್ತರಾಗಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ. ರಾಯಭಾಗ ತಾಲೂಕು ಅತಿ ಸಣ್ಣ ತಾಲೂಕಾಗಿದ್ದು ಗ್ರಾಮೀಣ ಪ್ರದೇಶವಾಗಿದೆ. ಜೋಳ ಹಾಗೂ ಬೇಳೆ ಬೆಳೆಯನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಖಾನಾಪುರ ತಾಲೂಕು ಹೆಸರೇ ಸೂಚಿಸುವಂತೆ ಅರಣ್ಯ ಪ್ರದೇಶವಾಗಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಹಾಗೆ ಪ್ರಕೃತಿ ಸೌಂದರ್ಯದಿಂದಲೂ ಕೂಡಿದೆ. ಕಿತ್ತೂರು ತಾಲೂಕು ಐತಿಹಾಸಿಕ ಸ್ಥಳವಾಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ, ರಾಣಿ ಚೆನ್ನಮ್ಮನ ಧೈರ್ಯದ ಪ್ರತೀಕ, ಇತಿಹಾಸ ಮತ್ತು ಸಂಸ್ಕೃತಿ ಕೇಂದ್ರವಾಗಿದೆ. ನಿಪ್ಪಾಣಿ ತಾಲೂಕು ತಂಬಾಕು ಬೆಳೆಗೆ ಪ್ರಸಿದ್ಧವಾಗಿದೆ ಹಾಗೂ ಗಡಿ ಪಟ್ಟಣವಾಗಿದೆ. ಕಾಗವಾಡ ತಾಲೂಕು ಕೃಷ್ಣಾ ನದಿ ತೀರ ಪ್ರದೇಶವಾಗಿದ್ದು ಸಕ್ಕರೆ ಕಬ್ಬು ಉತ್ಪಾದಿಸಲಾಗುತ್ತದೆ. ಮುದಲಗಿ ತಾಲೂಕು ಹೊಸದಾಗಿ ಸೇರ್ಪಡೆಗೊಂಡಿರುವ ತಾಲೂಕಾಗಿದ್ದು ಕೃಷಿ ಪ್ರಧಾನವಾಗಿದೆ. ಯರಗಟ್ಟಿ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶವಾಗಿದೆ. ಇವಿಷ್ಟು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬಗ್ಗೆ. ಇನ್ನು ಬೆಳಗಾವಿ ಜಿಲ್ಲೆಯ ಪ್ರಮುಖ ವಿಷಯಗಳನ್ನು ಗಮನಿಸೋಣ. ಕರ್ನಾಟಕದ ವಿಧಾನಸೌಧ ಬೆಂಗಳೂರಿನಲ್ಲಿದ್ದು ಸುವರ್ಣಸೌಧ ಬೆಳಗಾವಿಯಲ್ಲಿದೆ. ಇದಕ್ಕಾಗಿಯೇ ಬೆಳಗಾವಿಯನ್ನು ಕರ್ನಾಟಕದ 2ನೆಯ ರಾಜಧಾನಿ ಎಂದು ಕರೆಯಲಾಗುತ್ತದೆ. ವರ್ಷದಲ್ಲಿ ಒಮ್ಮೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿಯೇ ನಡೆಸಲಾಗುತ್ತದೆ. ಬೆಳಗಾವಿಯ ಕನ್ನಡಾಭಿಮಾನಕ್ಕೆ ಸರಿಸಾಟಿಯೇ ಇಲ್ಲ. ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಜನರು ಸೇರುವ ಕರ್ನಾಟಕದ ಏಕೈಕ ಜಿಲ್ಲೆ ಎಂದರೆ ಅದು ಬೆಳಗಾವಿ ಜಿಲ್ಲೆ. ನಗರದ ಚೆನ್ನಮ್ಮ ವೃತ್ತವು ಕನ್ನಡ ರಾಜ್ಯೋತ್ಸವದ ಕೇಂದ್ರ ಬಿಂದು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುವ ನಗರವನ್ನು ನೋಡಲು 2 ಕಣ್ಣು ಸಾಲುವುದಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಬಂತೆಂದರೆ ಇಲ್ಲಿನ ವೈಭವವನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣು ಸಾಲುವುದಿಲ್ಲ. ಕರ್ನಾಟಕದಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತದೆ. ಕನ್ನಡಿಗರ ಕನ್ನಡಾಭಿಮಾನ ಇಲ್ಲಿ ಹೆಚ್ಚಾಗಿ ಎದ್ದು ಕಾಣುತ್ತದೆ. ಕರ್ನಾಟಕದಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಇಲ್ಲಿ ಆಚರಿಸಲಾಗುತ್ತದೆ. ಇತಿಹಾಸದಲ್ಲಿ ಆಳ್ವಿಕೆ ಮಾಡಿದ ಚಾಳುಕ್ಯರು, ರಾಷ್ಟ್ರಕೂಟರು, ದೆಹಲಿಯ ಸುಲ್ತಾನರು, ಬಹಮನಿ ಸುಲ್ತಾನರು, ದೇವಗಿರಿಯ ಯಾದವರು, ಮೊಘಲ್ ಸಾಮ್ರಾಜ್ಯದವರು, ಮರಾಠರು, ಪೇಶ್ವೆಯವರು ಮೊದಲಾದವರು ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಚರಿತ್ರೆಯ ಬಗ್ಗೆ ನೋಡಬೇಕೆಂದರೆ 1818ರಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟು ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯ ಮೂಲಕ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ರಾಣಿ ಚೆನ್ನಮ್ಮ ಹಾಗೂ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣ ಈ ನಾಡಿನ ರಕ್ಷಣೆಗಾಗಿ ಹೋರಾಟ ನಡೆಸಿ ವೀರ ಮರಣವನ್ನು ಹೊಂದುತ್ತಾರೆ. ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೆ ಇರಿಸುವ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗಳಲ್ಲಿಯೂ ನನ್ನಂತಹ ವೀರರು ಹುಟ್ಟಿಕೊಂಡು ನಿಮ್ಮನ್ನು ಇಲ್ಲಿಂದ ಮಧ್ಯರಾತ್ರಿಯಲ್ಲಿಯೇ ಹೊಡೆದೋಡಿಸುತ್ತಾರೆ ಎಂದು ಗರ್ಜಿಸಿರುತ್ತಾನೆ. ಅಂತೆಯೇ ಮುಂದೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿಕೊಂಡು ಬ್ರಿಟಿಷರನ್ನು ಭಾರತದಿಂದ ಓಡಿಸುತ್ತಾರೆ. ಸ್ನೇಹಿತರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುರಿತಾಗಿ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ನೀವು ಕನ್ನಡ ನಾಡಿನ ಕೆಚ್ಚೆದೆಯ ವೀರರ ಪರಾಕ್ರಮ ಹೇಗೆ ಇರುತ್ತದೆ ಎಂಬುದನ್ನು ಆ ವಿಡಿಯೋ ನೋಡುವುದರ ಮೂಲಕ ತಿಳಿದುಕೊಳ್ಳಬಹುದು. 1947ರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಬೆಳಗಾವಿಯನ್ನು ಮುಂಬೈ ರಾಜ್ಯಕ್ಕೆ ಸೇರಿಸಲಾಯಿತು. 1956ರಲ್ಲಿ ನಡೆದ ರಾಜ್ಯಗಳ ಮರು ವಿಂಗಡಣೆಯಲ್ಲಿ ಬೆಳಗಾವಿಯನ್ನು ಅಂದಿನ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ನಂತರ 1973ರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣ ಹೊಂದಿದ ಸಂದರ್ಭದಲ್ಲಿ ಬೆಳಗಾವಿಯು ಕರ್ನಾಟಕದ ಜಿಲ್ಲೆಯಾಯಿತು. ಸ್ನೇಹಿತರೆ, ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬೆಳಗಾವಿಯನ್ನು ತಮ್ಮ ವಶಪಡಿಸಿಕೊಳ್ಳಬೇಕೆಂದು ಈಗಲೂ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಕನ್ನಡಿಗರ ಕನ್ನಡಾಭಿಮಾನ ಇರುವವರೆಗೂ ಅದು ಹಾಗೆ ಆಗಲು ಸಾಧ್ಯವಿಲ್ಲ. ಗಾಂಧೀಜಿ ಅವರು ಪಾಲ್ಗೊಂಡಿದ್ದ 36ನೇ ಕಾಂಗ್ರೆಸ್ ಅಧಿವೇಶನವು ನಡೆದಿತ್ತು. ಈ ಬೆಳಗಾವಿ ಜಿಲ್ಲೆಯು ಹಲವು ಭಾಷಿಕರ ಹಾಗೂ ಹಲವು ಧರ್ಮೀಯರ ನಾಡಾಗಿದೆ. ಹಾಗೆ ಕರ್ನಾಟಕದಲ್ಲಿ 2ನೇದಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆಯೂ ಆಗಿದೆ. ಇತಿಹಾಸದಲ್ಲಿ ಬೆಳಗಾವಿಯನ್ನು ವೇಣುಗ್ರಾಮ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಎಂಬ ಉಲ್ಲೇಖವೂ ಇದೆ. ಔದ್ಯೋಗಿಕ, ಶೈಕ್ಷಣಿಕ, ವೈದ್ಯಕೀಯ, ತಾಂತ್ರಿಕ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಜಿಲ್ಲೆಯಾಗಿದೆ. ಬೆಳಗಾವಿಯು ಭಾರತೀಯ ಸೇನೆಯ ಪ್ರಮುಖ ಸೇನಾ ನೆಲೆಯಾಗಿದೆ. ನೌಕಾ ನೆಲೆಯು ಒಳಗೊಂಡಿದ್ದು ಮಿಲಿಟರಿಯ ಹಲವಾರು
ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ. ಇಲ್ಲಿ ತಯಾರಿಸಲಾಗುವ ಸಿಹಿ ತಿನಿಸುಗಳಾದ ಬೆಳಗಾವಿ ಕುಂದ, ಗೋಕಾಕದ ಕರದಂಟು ಮೊದಲಾದ ಸಿಹಿ ತಿನಿಸುಗಳು ದೇಶದಲ್ಲಿಯೇ ಪ್ರಖ್ಯಾತಿ ಪಡೆದಿರುವ ತಿನಿಸುಗಳಾಗಿವೆ. 1887ರಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸಿದ ಕೀರ್ತಿ ಗೋಕಾಕ್ ಜಲಪಾತಕ್ಕಿದೆ. ದೇಶದಲ್ಲಿ ಅತಿ ಎತ್ತರದ ಧ್ವಜಸ್ತಂಭವನ್ನು ಹೊಂದಿರುವ ಖ್ಯಾತಿ ಬೆಳಗಾವಿ ಜಿಲ್ಲೆಗಿದೆ. ಈಗಿನ ಜೀನ್ಸ್ ಬಟ್ಟೆಗಳ ಯುಗದಲ್ಲಿಯೂ ಖಾದಿ ಬಟ್ಟೆಗೆ ಅತ್ಯಂತ ಮನ್ನಣೆ ಪಡೆದಿರಲು ಬೆಳಗಾವಿಯ ಖಾದಿ ಉತ್ಪಾದನೆಯೇ ಪ್ರಮುಖ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 3 ವಿಶ್ವವಿದ್ಯಾಲಯಗಳಿದ್ದು ಜ್ಞಾನ ಸಾಗರವೇ ತುಂಬಿದೆ. ಕರ್ನಾಟಕದ ಅತಿ ದೊಡ್ಡ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಿರುವುದು ಇದೇ ಬೆಳಗಾವಿಯಲ್ಲಿ. ಕರ್ನಾಟಕದಲ್ಲಿನ ಉಳಿದ ಎಲ್ಲ 210 ತಾಂತ್ರಿಕ ವಿಶ್ವವಿದ್ಯಾಲಯಗಳು ಇದರ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿವೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತು ಕೆಎಲ್ಇ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ವಿಶ್ವವಿದ್ಯಾಲಯಗಳು ಇಲ್ಲಿ ವಿದ್ಯಾಕ್ರಾಂತಿಯನ್ನೇ ಉಂಟು ಮಾಡಿವೆ. ಬೆಳಗಾವಿಯಲ್ಲಿಯೇ 5 ಮೆಡಿಕಲ್ ಕಾಲೇಜುಗಳು, 8 ಇಂಜಿನಿಯರಿಂಗ್ ಕಾಲೇಜುಗಳು, 15 ಪಾಲಿಟೆಕ್ನಿಕ್ ಕಾಲೇಜುಗಳು, 3 ಕಾನೂನು ಕಾಲೇಜುಗಳು, 180 ಪದವಿ ಕಾಲೇಜುಗಳು ಇದ್ದು ಬೆಳಗಾವಿಯು ಶೈಕ್ಷಣಿಕ ಕೇಂದ್ರವಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಹೀಗಾಗಿಯೇ ಬೆಳಗಾವಿಯನ್ನು ಸಕ್ಕರೆಯ ಬಟ್ಟಲು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ರಾಜ್ಯದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ 1/3 ಪಾಲು ಬೆಳಗಾವಿ ಜಿಲ್ಲೆಯಲ್ಲಿಯೇ ಉತ್ಪಾದನೆಯಾಗುತ್ತದೆ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ಈ 3 ರಾಜ್ಯಗಳಿಗಾಗುವಷ್ಟು ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುವ ಸಾಮರ್ಥ್ಯ ಬೆಳಗಾವಿ ಜಿಲ್ಲೆಗಿದೆ. ಬೆಳಗಾವಿಯು ಹಾಲಿನ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಬೆಳಗಾವಿಯು ಸೀರೆ ನೇಯ್ಗೆಗೂ ಸಹ ಪ್ರಸಿದ್ಧಿಯಾಗಿದೆ. ಇಲ್ಲಿ ನೇಯ್ದ ಸೀರೆಗಳು ವಿದೇಶಕ್ಕೂ ರಫ್ತು ಮಾಡಲಾಗುತ್ತದೆ. ಜಿಲ್ಲೆಯು ಅತ್ಯುತ್ತಮ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. ತನ್ನದೇ ಆದ ದೇಶೀಯ ವಿಮಾನ ನಿಲ್ದಾಣ, 43 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಾಗೂ 2 ದೇಶೀಯ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಬೆಳಗಾವಿಯು ಅತ್ಯುತ್ತಮ ಗುಣಮಟ್ಟದ ಅಲ್ಯೂಮಿನಿಯಂ ಹಾಗೂ ಬಾಕ್ಸೈಟ್ ಅದಿರುಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಹೆಲ್ಮೆಟ್ ತಯಾರಿಕೆಯಲ್ಲಿ ಬೆಳಗಾವಿಯು ದೇಶದಲ್ಲಿಯೇ 2ನೇ ಸ್ಥಾನವನ್ನು ಹೊಂದಿದೆ. ಇಲ್ಲಿ ತಯಾರಾಗುವ ವೇಗ ಹೆಲ್ಮೆಟ್ಗಳು ದೇಶದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುವ ಹೆಲ್ಮೆಟ್ಗಳಾಗಿವೆ. ಇನ್ನು ವಾಹನಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಬೆಳಗಾವಿಯು ಜಗತ್ತಿನಲ್ಲಿಯೇ ಪ್ರಸಿದ್ಧಿಯಾಗಿದೆ. ಕಬ್ಬಿಣದ ಎರಕಗಳನ್ನು ಉತ್ಪಾದಿಸುವ 200ಕ್ಕೂ ಹೆಚ್ಚು ಕೈಗಾರಿಕೆಗಳನ್ನು ಬೆಳಗಾವಿಯು ಹೊಂದಿದೆ. ಬೆಳಗಾವಿಯು ಭಾರತದ ಮೊದಲ ಸೂಚಿತ ಏರೋಸ್ಪೇಸ್ ನಿಖರ ಇಂಜಿನಿಯರಿಂಗ್ ಮತ್ತು ಉತ್ಪಾದನಾ ಕೇಂದ್ರದ ವಿಶೇಷ ಆರ್ಥಿಕ ವಲಯದ ತವರಾಗಿದೆ. ಬೆಳಗಾವಿಯು ಭಾರತದ ಹೈಡ್ರಾಲಿಕ್ ಕ್ಯಾಪಿಟಲ್ ಎಂದೇ ಹೆಸರುವಾಸಿಯಾಗಿದೆ. ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳಗಾವಿಯ ಪಾತ್ರ ಬಹಳ ಮಹತ್ವದ್ದು. ಕನ್ನಡ ಸಾಹಿತ್ಯಕ್ಕೆ 5ನೇಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ವಿಕ್ರು ಗೋಕಾಕ್ ಹಾಗೂ 8ನೇಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಂದ್ರಶೇಖರ ಕಂಬಾರ್, ತ್ಯಾಗವೀರ ಲಿಂಗರಾಜರು, ಕೃಷ್ಣಮೂರ್ತಿ ಪುರಾಣಿಕ, ಬೆಟಗೇರಿ ಕೃಷ್ಣ ಶರ್ಮಾ, BS ಕರ್ಕಿ, ಬಸವರಾಜ್ ಕಟ್ಟಿಮನಿ ಮೊದಲಾದ ಕವಿ ಸಾಹಿತಿಗಳು ಇದೇ ಜಿಲ್ಲೆಯವರು ಎನ್ನುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಸ್ನೇಹಿತರೆ, ಇವಿಷ್ಟು ಬೆಳಗಾವಿ ಜಿಲ್ಲೆಯ ಕೆಲವು ಪ್ರಮುಖ ವಿಷಯಗಳು. ಇದರಲ್ಲಿ ಇನ್ನೂ ಹಲವಾರು ವಿಷಯಗಳು ಹೇಳಲು ಬಿಟ್ಟು ಹೋಗಿರಬಹುದು. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಾವುದಾದರೂ ವಿಷಯ ತಿಳಿದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ಇಂದಿನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ತಪ್ಪದೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.